ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ಇದ್ ಯಾವ್ದೊಂದ್ ಚಿಕ್ಕ ವಿಷಯಕ್ಕೆ ನಾನೇ ಬಂದ್ ಮಾತಾಡ್ಬೇಕಾ? ನೀವೇ ನೋಡ್ಕೊಂಡ್ರಾಗಲ್ವಾ? ಕಿಚನ್ ಪಾಲಿಟಿಕ್ಸ್ ಯಾವ ಮನೇಲಿ ಇರಲ್ಲ ಹೇಳೋ? ಅದನ್ನೆಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಬಿಸ್ನೆಸ್ ಟೇಬಲ್ ತನಕ ತರಬಾರ್ದು. ಭವಾನಿ, ನೀನ್ ಯಾಕೆ ದೇವ್ರ ಮನೆಗೆ ಹೋದೆ? ಬೇರೆ ಯಾರು ಇರ್ಲಿಲ್ವಾ ಅಲ್ಲಿ? ನನಗೆ ಅದು ಲೈಫ್ ಅಂಡ್ ಕರಿಯರ್ ಪ್ರಶ್ನೆ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಭೈರವಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟು ಕೆಲಸ ಮಾಡೋಕ್ಬಿಡಿ. ಆ ಭೈರವಿನು ವಿರಾಟ್ನು ಹೇಗ್ ದೂರ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ಭೈರವಿ ನೋಡಿದ್ರೆ ಕೊಟ್ಟ ಮಾತಿನ ಪ್ರಕಾರನೇ ನಡ್ಕೋತಾ ಇದ್ದೀನಿ, ವಿರಾಟ್ನ ದೂರ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ. ವಿರಾಟ್ ನೋಡಿದ್ರೆ ಅವಳ ಹಿಂದೆನೆ ಇರ್ತಾನೆ, ಮುತ್ತೆಲ್ಲ ಕೊಡ್ತಾನೆ. ಅಂದ್ರೆ ನನ್ ಭೈರವಿನ ಮಾತ್ರ ಕಂಟ್ರೋಲಿಗೆ ತಗೊಂಡ್ರೆ ಸಾಲದು, ವಿರಾಟ್ನು ಕಂಟ್ರೋಲಿಗೆ ತಗೋಬೇಕು. ಬಟ್ ಹೇಗೆ, ಏನ್ ಮಾಡಿದ್ರೆ ವಿರಾಟ್ನ ಕಂಟ್ರೋಲಿಗೆ ತಗೋಬಹುದು? ಅವನನ್ನ ಹೊಲಿಸ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ನಾನು? ಬೇಬಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಥಿಂಗ್ ಮಾಮ್. ಇವತ್ ಫ್ರೀ ಇದ್ಯಾ? ಹೌದು, ಯಾಕೆ? ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ದೇವಸ್ಥಾನಕ್ಕ ಯಾಕೆ? ಯಾಕೆ ಅಂದ್ರೆ ಏನ್ ಹೇಳೋದು ಬೇಬಿ? ನೀನು ವಿರಾಟ್ನ ಮದುವೆ ಮಾಡ್ಕೋತೀಯ, ಅಕ್ಕ ನಮ್ ಬೀಗ್ರಾಗ್ತಾರೆ ಅಂತ ನಾವೇನೇನೋ ಕನ್ಸ್ ಕಟ್ಕೊಂಡು ಸಂತೋಷವಾಗಿದ್ವಿ. ಆದ್ರೆ ಆ ಭೈರವಿ ನಿನಗ್ ಮಾಡಿದ ಮೋಸದಿಂದ ನಮ್ ಕನ್ಸೆಲ್ಲ ಕನ್ಸಾಗಿ ಉಳ್ದೋಯ್ತು. ಇನ್ ಕಾಯದ್ರಲ್ಲಿ ಯಾವ ಅರ್ಥನೂ ಇಲ್ಲ. ವಾಪಸ್ US ಹೋಗೋಣ ಅಂದ್ರೆ ನೀನ್ ಬರಲ್ಲ ಅಂತೀಯ. ನಾವಿನ್ನೇನ್ ಮಾಡಕ್ಕಾಗತ್ತೆ ಹೇಳು? ಅದಕ್ಕೆ ಇನ್ ಮುಂದೆ ನಿನ್ ಕನ್ಸುಗಳೇ ನಮ್ ಕನ್ಸು, ನಿನ್ ಗುರಿನೇ ನಮ್ ಗುರಿ. ಅದನ್ನ ಈಡೇಸ್ಬೇಕು ಅಂತ ಈಗ ನಾವು ನಿನ್ ಜೊತೆನೇ ಇದೀವಿ. ಡ್ಯಾಡ್, ಪೀಟ್ಗೆ ಸಾಕು, ವಿಷಯಕ್ಕೆ ಬನ್ನಿ. ಬೇಬಿ, ಹೇಳೋದನ್ನ ಫಸ್ಟು ತಾಳ್ಮೆಯಿಂದ ಕೇಳಿಸ್ಕೊ. ನಾವ್ ಅನ್ಕೊಂಡಿರೋದು ಯಾಕಾಗ್ತಾ ಇಲ್ಲ ಅಂತ ಪುರೋಹಿತರನ್ನ ಕೇಳಿದ್ವಿ. ಅದಕ್ಕೆ ಅವರು ಒಂದು ಪರಿಹಾರ ಪೂಜೆ ಆಗ್ಬೇಕು ಅಂತ ಹೇಳಿದ್ರು. ಅದರಿಂದ ನಿನ್ಗೆ ಒಳ್ಳೇದಾಗ್ಬೋದು, ಒಳ್ಳೆ ಹುಡುಗನೂ ಸಿಗ್ಬೋದು. ಅದಕ್ಕೆ ಬೇಬಿ, ನಾವು ಪೂಜೆ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದೀವಿ. ನಿಮಗ್ ಹೇಳಿದ್ನಾ ನಾನು ಇನ್ನೊಂದು ಹುಡುಗನ್ನ ಮದ್ವೆ ಆಗ್ತೀನಿ ಅಂತ? ನಾನು ಇಲ್ಲೇ ಉಳ್ಕೋತೀನಿ ಅಂತ ಹೇಳಿದ್ಯಾಕೆ? ವಿರಾಟ್ನ ನಾನು ಪಡ್ಕೋತೀನಿ. ಅದಕ್ಕೆ ನಾನು ಇಲ್ಲಿರ್ತೀನಿ ಅಂತ ತಾನೇ ಹೇಳಿದ್ದು. ಮತ್ ಯಾಕೆ ಈ ಹುಚ್ಚಾಟ? ಬೇಬಿ, ಈ ಪೂಜೆ ಮಾಡಿಸಿದ ತಕ್ಷಣ ನಿನ್ಗೆ ಇನ್ಯಾರೋ ಬೇರೆ ಹುಡುಗ ಸಿಗ್ತಾನೆ ಅಂತಲ್ಲ. ನಮ್ಮ ಮನ್ಸಿನ ಕೋರಿಕೆ ಬಲವಾಗಿದ್ರೆ ಅದು ಈಡೇ ಇರುತ್ತೆ. ಈಗ ನಿನ್ ಮನ್ಸಲ್ಲಿ ನೀನು ವಿರಾಟ್ನೇ ಇಷ್ಟಪಡ್ತಾ ಇದೀಯ ಅಲ್ವಾ? ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಬಲವಾಗಿ ಅನ್ಕೊಂತಿದ್ಯಾ ಅಲ್ವಾ? ಅಂದ್ಮೇಲೆ ಅದು ಈಡೇರುತ್ತೆ ಈ ಪೂಜೆಯಿಂದ. ಯಾಕೊಂದ್ಸಲ ಟ್ರೈ ಮಾಡಬಾರ್ದು? ಹೌದು ಬೇಬಿ, ಈ ಪರಿಹಾರ ಪೂಜೆ ಮಾಡಿಸಿದ್ರೆ ನಾವು ಕೇಳ್ಕೊಂಡಿದ್ದೆಲ್ಲ ಈಡೇರುತ್ತೆ. ನಮ್ಗೆ ನಿನ್ ಸಂತೋಷ ಮುಖ್ಯ, ನಿನ್ಗೆ ವಿರಾಟ್ ಮುಖ್ಯ. ಈ ಪೂಜೆಯಿಂದ ನಮ್ಮಾಸೆ, ನಿನ್ನಾಸೆ ಎಲ್ಲ ಈಡೇರುತ್ತೆ. ಪ್ಲೀಸ್ ಬೇಬಿ, ಬಾ ಹೋಗ್ ಬರೋಣ. ಹೌದು ಬೇಬಿ, ಬಾಮ್ಮ. ನೋಡು, ನೀನು ವಿರಾಟ್ನ ನಿಜವಾಗ್ಲೂ ಇಷ್ಟಪಡದೆ ಆದ್ರೆ, ಅವನು ನಿನಗೇ ಸಿಗಬೇಕು ಅನ್ನೋದಾದ್ರೆ ನಮ್ ಜೊತೆ ಈಗ ದೇವಸ್ಥಾನಕ್ಕೆ ಬಾ. ಇಲ್ಲ ನಾನು ದೇವಸ್ಥಾನಕ್ಕೆ ಬರಲ್ಲ ಅನ್ನೋದಾದ್ರೆ ವಾಪಸ್ ನಾವು US ಹೋಗ್ಬಿಡೋಣ. ಓಕೆ? ಈಗ ದೇವಸ್ಥಾನನ US ಡಿಸಿಷನ್ ಈಸ್ ಯುವರ್ಸ್. ಸರಿ, ನಾನು ದೇವಸ್ಥಾನಕ್ಕೆ ಬರ್ತೀನಿ.
ಬೇಗ ಫ್ರೆಶ್ ಅಪ್ ಆಗು